ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಪ್ಲಾನ್ ತಮಿಳಲ್ಲಿ ನೋಡಿರ್ತೀರಿ ನೀವು ಎಲ್ಲರೂ. ಏನಂದ್ರೆ ಒಂದು ಪೆಣ್ಣಿ ನಂತರ ನಮ್ಮ ಹುಡುಗ ಎಷ್ಟು ಸಂಪಾದಿಸ್ತಾನ ಅಂತ ನೋಡಮ್ಮ ಬರೀ. ಮತ್ತೆ ಅವ್ನು ಕರ್ಕೊಂಡು ಹೋಗಿ ಒಂದು ಪೆಣ್ಣು ಕೊಡ್ಸಮ್ಮ. ಹಲೋ ನಮಸ್ಕಾರ, ಎಲ್ರಿಗೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದೀನಿ. ಇವತ್ತು ನಮ್ಮ ಸ್ನೇಹಿತ ಒಂದು ಪೆನ್ನನ್ನ ಕೊಡಿಸ್ತಾ ಇದ್ದಾನೆ. ಅದು ಅದರಿಂದ ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದು ಒಂದು ಚಾಲೆಂಜ್ ಆಗಿದೆ. ಬನ್ನಿ ನೋಡೋಣ ಎಷ್ಟು ಸಂಪಾದನೆ ಆಗುತ್ತೆ ಅಂತ. ಸದ್ಯಕ್ಕೆ ಪೆನ್ ಅಂತೂ ತಗೊಂಡಿದೀವಿ, ಬನ್ನಿ ಹೋಗೋಣ. ತಗೊಂಡಿದೀವಿ ಬರ್ರಿ, ಹಾಗಾದ್ರೆ ಯಾರು ತಗೊಂತಾರ ನೋಡೋಣ. ಸರ್, ಈ ಪೆನ್ 5 ರೂಪಾಯಿ ಕೊಟ್ಟು ತಗೊಂಡಿದೀನಿ ಸರ್. 10 ರೂಪಾಯಿ ಆದ್ರೆ ನೀವು ಇದನ್ನ ಪೆನ್ ತಗೊಂತೀರಿ? 10 ರೂಪಾಯಿ ಅದಕ್ಕೆ ತಗೋಕಿದ್ನ 5 ರೂಪಾಯಿ ಪೆನ್ ಇದೆ. 10 ರೂಪಾಯಿ ಅದಕ್ಕೆ ಹೋಗ್ತಾವ ಸರ್. 5 ರೂಪಾಯಿಂದ 100 ರೂಪಾಯಿ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತಿದೀವಿ ಸರ್. ನೀವು ಚಾಲೆಂಜ್ 100 ರೂಪಾಯಿ ಮ್ಯಾಗ ಇನ್ನೊಂದು 0 ಹಾಕಿದ್ರೆ ಸರ್ 1000 ರೂಪಾಯಿ ಆಗಿತ್ತು ಸರ್. ಆಯ್ತು, ನಿಮ್ಮ ಚಾಲೆಂಜ್ ಕೊಟ್ರಂತೆ. ಚಾಲೆಂಜ್ಗೋಸ್ಕರ ನಾ ತಗೊಂತೀನಿ. ಆಯ್ತಾ, ಥ್ಯಾಂಕ್ ಯು. ನಮ್ಮ ಹುಡುಗ ಶೇರ್ ಮಾಡಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಮೇಡಮ್? ನಮ್ಮ ಹುಡುಗ 5 ರೂಪಾಯಿ ನಂತರ 10 ರೂಪಾಯಿ ಮಾಡಲ್ವಿ. ಹಿಂದಿಲಿ 10 ರೂಪಾಯಿ ಅಂತ ಒಂದು ಮತ್ತೆ ಏನ್ ಶೇರ್ ಮಾಡ್ತಾನೆ ಅಂತ ಚೆಕ್ ಮಾಡಲ್ವಿ. ಬರ್ರಿ ನೀವು ಎಂಟ ನೋಡಿ ಮುಂದೆ ಮಾಡಲ್ವಿ. 10 ರೂಪಾಯಿ ತಗೊಂಡು 10 ರೂಪಾಯಿ 20 ರೂಪಾಯಿ ಮಾರ್ಬೇಕ್ರವ. ಒಂದು ಚಾಲೆಂಜ್ ಕೊಟ್ಟಿರೋವಾಗ ಈಗ 5 ರೂಪಾಯಿ ಅಂತ 10 ರೂಪಾಯಿ ಮಾಡಲ್ವಿ. ಮೇಡಮ್ ಯಾವ ತರ ಮಾಡ್ತಾನೆ ಅಂತಂದು ಮಂತ್ರಿ ಮಾರ್ಟ್ ಒಳಗಡೆ ಮಂಚ್ ಚಾಕ್ಲೇಟ್ ಅನ್ನ ತಗೊಂಡಿದ್ವಿ. ಬರೀ ಇದನ್ನ ಸೇಲ್ ಮಾಡೋಣ. ನಮ್ ದೋಸ್ತ್ ಕೊಟ್ಟು ಚಾಲೆಂಜ್ ಕಂಪ್ಲೀಟ್ ಮಾಡಕಂತ ಬಿಸಿಲಾಗ ಸಮಯ ನಡ್ಲಿ ಆಗತ್ತೆ ನೋಡ್ರಿ. ಅವನವನ ಎಲ್ಲಾ ಬಿಸಿಲಾಗ ಆರ್ಡರ್ 12 ಆಗ್ಲಿಕ್ಕತ್ತದ. ಇರ್ಲಿ, ಇದೊಂದು ತಗೊಂಡೋಗೋಣ. 13 ಆಗ್ತದ. ಒಂದು ಬ್ಲಾಗ್ ಮಾಡತ್ತೀವಿ. ಇದನ್ನ 10 ರೂಪಾಯಿ ತಗೊಂಡಿವಿ. 20 ರೂಪಾಯಿ ಆದ್ರೆ ತಗೊಂತೀವಿ. ನಮ್ಮ ಹುಡುಗ ಎಂತ ಕಷ್ಟಪಡೋದು ಅಟ್ಟ ಸೇಲ್ ಒಂದು ನೋಡೋಣ. ಬಸ್ ಸ್ಟ್ಯಾಂಡ್ ಹೊಂಟಿವಿ, ಅಲ್ಲಿ ಯಾವ ತರ ಸೇಲ್ ಮಾಡ್ತಾನೆ ಅಂತಂದು. ಇಂಥ ಬಿಸ್ಲಾಗ್ಲೇ ನಮ್ ಚಾಲೆಂಜ್ ತಗೊಂಡ್ರೆ ಮಾಡಿದ್ನಂತಂದು ನೋಡೋಣ. ಟ್ರೈ ಮಾಡಕ್ ಉಂಟಲ್ರಿ. ನೀವು ಊಟ ಅಷ್ಟೊಂದು ಜನ ಹುಡುಗರು ಅವರು ಬರೀ. ಮತ್ತೆ ಇದು 10 ರೂಪಾಯಿ ಮಂಚ್ ತಗೊಂಡಿದ್ವಿ. ಇದನ್ನ ನೀನು 20 ರೂಪಾಯಿ ಸೇಲ್ ತಗೊಂತೀವಿ. ನಮ್ಮ ಹುಡುಗ ಒಟ್ಟ ಸೇಲ್ ಒಟ್ಟಾಗಲಿ ಎಲ್ಲರೂ ಬ್ಯಾಡ ಅಂತಾರ. ಇಂಥ ಟ್ರೀ ಕಷ್ಟ ಕೊಟ್ಬಿಟ್ಟಿರುವಾಗ ನೋಡ್ರಿ, ತಲೆ ಮೇಲೆ ನೀರು ಹಾಕಿನ ಅಂತ ಇಂಥ ಬಿಸ್ಲಾಗ ಏನೋ ಒಂದು ಚಾಲೆಂಜ್ ತೊಗೊಂಡ್ರಿ ಅವನು. ನೋಡಮ್ಮ ಆ ಚಾಲೆಂಜ್ ಯಶಸ್ವಿಗೋಸ್ಕರ ಗೊತ್ತಿಲ್ಲ ನಮ್ಗೆ. ಇನ್ನೇನೋ ಮಾಡಿಲ್ರವ ನೋಡಮ್ಮ ಮಾಡ್ದನಲ್ಲ ಅಂತಂದೆ. ಬರೀ ಯಾವ ತರ ಮಾಡ್ದನ ಬಸ್ ಸ್ಟ್ಯಾಂಡ್ ಬಂದಿರಿ. ಈಗ ಯಾವ ತರ ಮಾಡ್ತಾನೆ ನೋಡೋಣ ಬರ್ರಿ. ಈಗ 20 ರೂಪಾಯಿ ನೀವು ತಗೊಂತೀಯ? ಸೊ ಫೈನಲಿ ಅಣ್ಣರು ಇಷ್ಟು ಬಿಸಿಲಲ್ಲಿ ಕಷ್ಟಪಟ್ಟಿದ್ದಕ್ಕೆ 20 ರೂಪಾಯಿ ಸೇಲ್ ಮಾಡ್ತೀನಿ ಅಂತ ಅಣ್ಣ ತಗೊಂಡಾತನ. ಸೊ ಫೈನಲಿ ಥ್ಯಾಂಕ್ಸ್ ಅಣ್ಣ. ಫೈನಲಿ 20 ರೂಪಾಯಿ ಅಂತ ಸಿಕ್ತು. ಬರ್ರಿ, ಈ 20 ರೂಪಾಯಿಂದ ಮತ್ತೇನು ಮಾಡ್ಬೇಕಂತ ಒಂದು ಕಿಕ್ಕಟ್ ಅನ್ನ ತಗೊಂತ ಇದೀವಿ. ಸೊ ಇದನ್ನೇ ಸೇಲ್ ಮಾಡೋಣ ಬರ್ರಿ. ಸೊ ಸದ್ಯಕ್ಕೆ ಅಣ್ಣ ತಗೊಂತೀನಿ ಅಂತ ಹೇಳಿದಾನ. ಇನ್ನ 30 ರೂಪಾಯಿಗೆ ನಾನು ಸೇಲ್ ಮಾಡ್ತಾ ಇದ್ದೀನಿ. ಸೊ ಅಣ್ಣ ಏನು ಹೇಳ್ತೀನಿ ಥ್ಯಾಂಕ್ಸ್ ಅಣ್ಣ. ಸೊ ಫೈನಲಿ ಅಣ್ಣ 30 ರೂಪಾಯಿ ಕೊಟ್ಟಾರ. ಇದರಿಂದ ಮತ್ತೇನೇನು ಬರ್ತದೆ ತಗೊಂಡು ಬನ್ನಿ. ನಮ್ಮ ಹುಡುಗ ಒಳ್ಳೆ ಪೆನ್ ತೊಗೊಂಡು 10 ರೂಪಾಯಿ ಇದ್ರಾಗ 60 ರೂಪಾಯಿ ಮಾಡಿದ್ರವ. 100 ರೂಪಾಯಿ ಚಾಲೆಂಜ್ ಮಾಡಿದ 100 ರೂಪಾಯಿ ಮಾಡಿದ್ನಂದ್ರೆ 60 ರೂಪಾಯಿ ಆಗುತ್ತೆ. ಮೇಡಮ್ ಯಾವ ತರ ಆಗ್ತಾನೆ ಇದು ಮಾಡ್ತಾನೆ ಅಂತ 100 ರೂಪಾಯಿ ಚಾಲೆಂಜ್ ಚಾಲೆಂಜ್ ತೊಗೊಂಡ್ರೆ ಕಂಪ್ಲೀಟ್ ಮಾಡಕ್ಕೆ ಹೆಂಗಿರ್ತಾರೆ. ಅಭಿಪ್ರಾಯ ಈಗ ಮಾಡ್ತಿಲ್ಲ. ಸೊ ಫೈನಲಿ 60 ರೂಪಾಯಿ ಇದನ್ನ ಸೇಲ್ ಮಾಡ್ಬೇಕು. ಬರ್ರಿ, ಇದು ಈ ಪ್ರಯತ್ನ ಹೆಂಗಿರ್ತೀವಿ ನೋಡ. ಸೊ ಫೈನಲಿ ದೋಸ್ತ 10 ರೂಪಾಯಿ ಪೆನ್ನ 20 ರೂಪಾಯಿ ತೊಗೊಂಡಾತನ. ಒಂದು ಸೇಲ್ ಆಯ್ತು. ಈಗ ಸೊ ಫೈನಲಿ ಮತ್ತೊಬ್ಬ ಅಣ್ಣ ತಗೊಂಡ. ಸೊ ಈಗ ಅವ್ರಿಗೆ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಸರಿ. ಸೊ ಫೈನಲಿ ಮತ್ತೊಬ್ಬ ನಮ್ಮ ಬಿಂಗೇಶ್ ಅಣ್ಣ ಅಂತ 20 ರೂಪಾಯಿ 10 ರೂಪಾಯಿ ಪೆನ್ನ 20 ರೂಪಾಯಿ ಸೇಲ್ ಮಾಡ್ಕೊಂಡಿದ್ದೀನ. ಸೊ ಕೊಡ್ತಾ ಇದ್ದೀನಿ. ಫೋನ್ ಪೇ ಮಾಡ್ತೀನಿ ಅಂತ ಹೇಳಿದಾರೆ. ಪೆನ್ ಐತೇನಿಲ್ಲ ಅವ್ರ ಕಡೆ ಮಾತ್ರ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾವು ಪೆನ್ನ ತಗೊಂಡಿವಿ, ಯಾಕಂದ್ರೆ ಹೂವ ಜಾಸ್ತಿ ಸೇಲ್ ಆಗತ್ತವು. ಹಂಗಾಗಿ ಬಿಸಿಲೊಂದು ಕಂಪ್ಲೀಟ್ ಚಾಲೆಂಜ್ ಸ್ವಲ್ಪ ಜಲ್ದಿ ಕಂಪ್ಲೀಟ್ ಮಾಡ್ಬೇಕಲ್ಲ, ಹಂಗಾಗಿ ಇವನ್ನ ತಗೊಂಡ್ ಬಂದಿವಿ. ಬರ್ರಿ. ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಸೊ ಫೈನಲಿ ಇಷ್ಟೆಲ್ಲ ಬಿಸಿಲಲ್ಲಿ ಅಡ್ಡಾಡ್ಬೇಕು. ಅಣ್ಣ 2 ಪೆನ್ ತಗೊಂಡಾತನ. ಅಣ್ಣ ಈ ಕಡೆ ನೋಡೋಣ. ಅಣ್ಣ ಪೆನ್ ಕಡೆ ಹಾಕ್ತೀನಿ. 40 ರೂಪಾಯಿ ಕೊಡ್ತಾರೆ ಅಣ್ಣ. ಥ್ಯಾಂಕ್ಸ್ ಅಣ್ಣ. ವೆಲ್ಕಮ್.
ಇವರಷ್ಟು ಬೇಯನದ್ದು ಈ ಬೇಯನ ತಗೊಂಡಿದ್ದು ಫ್ಯಾನ್ ಅನ್ಸಂತ ಇನ್ನೊಂದು ಪೆನ್ ಈ ಪೆನ್ ಮಾರಿಂದ ಆ 100 ರೂಪಾಯಿ ಏನ್ ಮಾಡಿದ್ವಿ ಅಂತಂದ್ರೆ ಲಾಸ್ಟ್ನಾಗ ಕೇಳ್ತೀರಿ ಈ ಬೇಯನರ್ ಇದೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಣ್ಣ. ನಿಮ್ ಚಾನಲ್ ಇನ್ನೂ ಎತ್ತರಕ್ಕೆ ಬೆಳೀಲಿ, ಸಪೋರ್ಟ್ ಮಾಡ್ರಿ ಅಣ್ಣಗ. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಟ್ಯಾಂಕ್ ಯು ಬಲೆ ಬಲೆ. ಸೊ ಅಣ್ಣರು ಸ್ವಲ್ಪ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಾರೆ. ಸೊ ಒಳ್ಳೇದಲ್ಲ ಅವ್ರಿಗೂ ಕೂಡ. ಮತ್ತೊಬ್ಬ ಅಣ್ಣ ಬಂದ. ಸೊ ಪೆನ್ ಅಂತ ಸೇಲ್ ಮಾಡಿದ್ದೀನಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಇಬ್ರು ಅಣ್ಣರು ಬಂದು ಈ ಪೆನ್ ಅನ್ನ ಸೇಲ್ ಮಾಡ್ಕೊಂಡಿದ್ದಾರೆ, ನಾನು ಕೂಡ ಕೊಟ್ಟಿದ್ದೀನಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ವೆಲ್ಕಮ್. ಥ್ಯಾಂಕ್ಸ್. ಸೊ ಫೈನಲಿ ಇಷ್ಟಂತೂ ಕಷ್ಟಪಟ್ಟಿದ್ದಕ್ಕೆ 100 ರೂಪಾಯಿ ಅಂತೂ ರೆಡಿ ಮಾಡಿದೀವಿ. ಸೊ ಇದೇ ದುಡ್ಡನ್ನ ಯಾರಿಗಾದ್ರೂ ಸಹಾಯ ಮಾಡೋಣ ಬನ್ನಿ. ವಡಪಾವ್ ಒಂದು ವಡಪಾವ್ ಕೊಡಿದ್ರೆ ಅವ್ರ ಹತ್ತಿರ ಅವ್ರು ಇಲ್ಲೇ ಸೇಲ್ ತೊಗೊಳಲ್ಲ ಅಂತಿಂತ ನಮ್ ಕೂಡ ಒಬ್ರು ಸಹಾಯ ಮಾಡಿದ್ರೆ ಎಲ್ಲ ನಮ್ ಶಾನಪ್ಪರ ಅದಾರ ನೋಡ್ರಿ. ಈ ಚಾಲೆಂಜ್ ವಿಡಿಯೋ ಮಾಡಿಕೊಂಡು ನೋಡ್ರಿ ಇಲ್ಲ ಬಿಸ್ಲಾಗ ಅದ್ದರಿಗೆ ಅಂದು ಅಪ್ಪ ಅನುಭವ ಈ ಕಡೆ ಅದನ್ನೆಲ್ಲ. ಮತ್ತೆ ಆ 100 ರೂಪಾಯಿ ಆ 100 ರೂಪಾಯಿ ಏನ್ ಮಾಡಿದೆ ಅಂತ ನೋಡ್ತಾರೆ. ಈಗ ಎಲ್ಲ ಕಡಿಸಲ ಬಂದ್ರಿ ಬೇರೆ ಒಂದು ಮತ್ತೆ ಅವ್ರು ನಮ್ದೊಂದು ಅಂಗಡಿ ಹತ್ತಿಲ್ಲ ಅಂದ್ರೆ ಒಂದು ಮತ್ತೆ ವಡಪಾವ್ ಕಟ್ಟವ್ರಿ ಅದು ತಗೊಂಡೋಗಿ ಅನ್ಸ್ತಾನ್ರಿ ನಮ್ಮ ಶಾನಪ್ಪ ಅವರು. ಬರ್ರಿ ಯಾವ್ದಾರ ಅನ್ಸ್ತಾನೆ ಆ ಥರ ಅಂತ ನೋಡಮ್ಮ. ಫೈನಲಿ ತಿನ್ನುವಂತ ಐಟಮ್ಸ್ ಗಳನ್ನ ತಗೊಂಡಿವಿ. ಫೈನಲ್ ಕೊಡಕ್ ಹೊಂಟಿರಿ ನೋಡಮ್ಮ, ಬೇರೆ ಕೊಡ್ದ ನೋಡಮ್ಮ. ಫೈನಲಿ 5 ರೂಪಾಯಿಂದ 100 ರೂಪಾಯಿ ಮಾಡಿ ಎಲ್ಲರಿಗೂ ಸಹಾಯ ಮಾಡಿದೀವಿ. ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕು ಎಷ್ಟು ಕಷ್ಟಪಟ್ಟಿದ್ವಿ ಅಂದ್ರೆ ಸಣ್ಣ ಕಷ್ಟ ಅಲ್ರಿ ಇದು. ಬ್ಲಾಗ್ ಮಾಡೋದ್ ಕಷ್ಟನೇ ಹಿಂಗೈತೆ ಅನ್ಸುತ್ತೆ. ಬಟ್ ಖುಷಿ ಇತ್ತು ಇನ್ನೊಬ್ರಿಗೆ ಸಹಾಯ ಮಾಡಿ ಅನ್ನೋದು. ಬಟ್ ಚಲೋ ಅನ್ಸಿತ್ತು. ಇದೇ ತರ ಚಾಲೆಂಜ್ ಗಳನ್ನ ತರ್ತಾ ಇರ್ತೀವಿ, ವಿಡಿಯೋ ಮಾಡ್ತಾ ಇರ್ತೀವಿ. ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು.